ನಮಸ್ತೆ ಗೆಳೆಯರೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅಂತೂ ಇಂತೂ KVN ಸಂಸ್ಥೆಯಿಂದ ಇವತ್ತೊಂದು ಸಿನಿಮಾ ರಿಲೀಸ್ ಆಯಿತು ಗುರು. ಕಾಂಟ್ರವರ್ಸಿ ಸೆನ್ಸರ್ನಿಂದ ಈ ಸಂಸ್ಥೆಯ ಯಾವ ಸಿನಿಮಾ ಕೂಡ ರಿಲೀಸ್ ಆಗಿರಲಿಲ್ಲ. ಜನನಾಯಗನ್ ಸೆನ್ಸರ್ ಸಮಸ್ಯೆಯಿಂದ ಮುಂದಕ್ಕೆ ಹೋಯಿತು. ಟಾಕ್ಸಿಕ್ ಎರಡೆರಡು ಸಲ ರಿಲೀಸ್ ಡೇಟನ್ನು ಪೋಸ್ಟ್ಪೋನ್ ಮಾಡಿದೆ. KD ಸಿನಿಮಾ ಕೂಡ ಹಲವು ಸಮಸ್ಯೆಗಳನ್ನು ಎದುರಿಸಿ ಇವತ್ತು ರಿಲೀಸ್ ಆಗಿದೆ. ನಮ್ಮ ಕೊಳ್ಳೇಗಾಲದಲ್ಲಿ ಈ ಸಿನಿಮಾಗೆ ಯಾವ ಥರ ಓಪನಿಂಗ್ ಸಿಕ್ತು ಅಂತ ನೋಡ್ತಾ ಸಿನಿಮಾ ಹೇಗಿತ್ತು ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಪ್ರೇಮ್ರವರ ಸಿನಿಮಾ ಅಂದರೆ ನೀವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದು ಈ ಸಿನಿಮಾದಲ್ಲಿ ಇದೆ. ವಿಜುವಲ್ ಕ್ವಾಲಿಟಿ ಇರಬಹುದು, BGM ಇರಬಹುದು, ಹಾಡುಗಳಿರಬಹುದು, ಸಿನಿಮಾದ ಸ್ಪೀಡ್ ಇರಬಹುದು, ಎಮೋಷನ್ ಇರಬಹುದು, ಹೀಗೆ. ಆದರೆ ಈ ಸಲ ಎಮೋಷನ್ ಜೊತೆಗೆ ಆ್ಯಕ್ಷನ್ಗೆ ಜಾಸ್ತಿ ಒತ್ತು ಕೊಟ್ಟಿದ್ದಾರೆ ಪ್ರೇಮ್ರವರು. ಮೊದಲಿಗೆ ರವಿಶಂಕರ್ ಅವರ ಇಂಟ್ರೊಡಕ್ಷನ್ನಿಂದ ಶುರುವಾದ ಸಿನಿಮಾ ಕ್ಲೈಮ್ಯಾಕ್ಸ್ನಲ್ಲಿ ಕಾಲಭೈರವನ ಎಂಟ್ರಿ ಆಗೋ ತನಕ ವಿಜುವಲ್ ಕ್ವಾಲಿಟಿ ತುಂಬ ರಿಚ್ ಆಗಿ ನಿಮಗೆ ಕಾಣಸಿಗುತ್ತೆ. ಒಂದೊಂದು ಹಾಡಿನಲ್ಲೂ ಕೂಡ 1000 ಜೂನಿಯರ್ ಆ್ಯಕ್ಟರ್ಗಳು ಕೆಲಸ ಮಾಡಿದ್ದಾರೆ. 70s 80s ಪೀರಿಯಡಿನ ಬೆಂಗಳೂರಿನ 2 ಗಂಟೆ 20 ನಿಮಿಷ ಇರುವ ಸಿನಿಮಾದಲ್ಲಿ ಪೂರ್ತಿ ಬರೀ ಸೆಟ್ ಹಾಕೊಂಡೇ ಶೂಟ್ ಮಾಡಿದ್ದಾರೆ. ಇದರಿಂದ ಗೊತ್ತಾಗುತ್ತೆ KVN ರವರು ದುಡ್ಡಿನ ಹೊಳೆಯನ್ನು ಎರೆಸಿದ್ದಾರೆ ಅಂತ. ಇನ್ನು ಕಥೆ ವಿಚಾರಕ್ಕೆ ಬಂದರೆ, ಪ್ರೇಮ್ರವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿದರು, 2.5 ಗಂಟೆ ಇರುವ ಸಿನಿಮಾ ಬರೀ ಟ್ರೈಲರ್ ಥರ ಇರುತ್ತೆ. ಕ್ಯಾರೆಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದು ಮಾತ್ರ ನನ್ನ ಕೆಲಸ. ಕಥೆಯನ್ನು ನಿಮ್ಮ ಕಲ್ಪನೆಗೆ ಬಿಟ್ಟಿದ್ದೀವಿ ಅಂತ. ಸಿನಿಮಾ ನೋಡಿದಾಗ ಅದು ನಿಜ ಕೂಡ. ಕ್ಯಾರೆಕ್ಟರ್ಗಳನ್ನು ಇಂಟ್ರೊಡ್ಯೂಸ್ ಮಾಡೋದ್ರಲ್ಲೇ ಸಿನಿಮಾ ನಿಂತಿದೆ. ಕಥೆಯನ್ನು ಪಾರ್ಟ್ 2ಗೆ ಬಿಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗಲಿಲ್ಲ ಅಂತ ಹೇಳ್ತೀನಿ. ಈ ಸಿನಿಮಾದಲ್ಲೇ ಎಂಡ್ ಕೊಡ್ಬೋದಾಗಿತ್ತು ಅನ್ನೋದು ನನ್ನ ಒಂದು ಅಭಿಪ್ರಾಯ. ನೀವ್ಯಾರಾದರೂ ಸಿನಿಮಾ ನೋಡಿದರೆ ನಿಮಗೆ ಏನು ಅನ್ನಿಸ್ತೀನಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಅಣ್ಣ ತಮ್ಮ ಅನ್ನೋ ಬಾಂಧವ್ಯ, ಆ ಒಂದು ಎಮೋಷನನ್ನು ಕಾಳಿ ಅನ್ನೋ ಪಾತ್ರದಲ್ಲಿ ಧ್ರುವ ಸರ್ಜಾ ಅವರು ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಅದು ಮನಸ್ಸಿಗೆ ಮುಟ್ಟುತ್ತೆ ಕೂಡ. ಹಾಡುಗಳ ಪ್ಲೇಸ್ಮೆಂಟ್ ಸರಿ ಇಲ್ಲ ಅಂದರೂ ಆ ಹಾಡುಗಳು ಬಂದಾಗ ಥಿಯೇಟರ್ನಲ್ಲಿ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಇದೇ ಅಲ್ವಾ ಪ್ರೇಮ್ರವರ ಸ್ಟ್ರೆಂತ್. ಇಡೀ ಸಿನಿಮಾಗೆ ಮೇಜರ್ ಆಗಿ ಒಂದು ಆಕ್ಷನ್ ಸೀಕ್ವೆನ್ಸ್ ಡಿಪೆಂಡ್ ಆಗಿದೆ. ಆ ಒಂದು ಆಕ್ಷನ್ ಸೀಕ್ವೆನ್ಸ್ನ ಬ್ಯಾಕ್ ಡ್ರಾಪ್ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಭಗವದ್ಗೀತೆಯ ಒಂದು ಶ್ಲೋಕದಿಂದ ಮುಗ್ಧನಾಗಿದ್ದ ಹೀರೋ ನರಸಿಂಹನಾಗಿ ಪರಿವರ್ತನೆ ಆಗ್ತಾನೆ. ಈ ಒಂದು ಸೀನ್ನ ನೀವು ಥಿಯೇಟರ್ನಲ್ಲಿ ನೋಡಿ ಎಂಜಾಯ್ ಮಾಡಿ. ಆ ವೈಬ್ ಸೂಪರ್ ಆಗಿರುತ್ತೆ. ಇನ್ನು ಅರ್ಜುನ್ ಜನ್ಯರ್ ಅವರು ಈ ಸಲ ಬೇರೆ ಥರದ BGMಗಳನ್ನು ಕೊಟ್ಟಿದ್ದಾರೆ. ಅವುಗಳು ಮನಸ್ಸಲ್ಲಿ ಉಳಿನಿಲ್ಲ ಅಂದರೂ ಆ ಟೈಮಲ್ಲಿ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ನಮ್ಮನ್ನು ಇಂಪ್ರೆಸ್ ಮಾಡುತ್ತೆ. ನಾನು ಆಗಲೇ ಹೇಳ್ದಂಗೆ ಇಡೀ ಸಿನಿಮಾನ ಸೆಟ್ ಹಾಕ್ಕೊಂಡೇ ಶೂಟ್ ಮಾಡಲಾಗಿದೆ. ಸೆಟ್ ಆಗಲ್ಲ ಹೋಗಿ ನನಗೂ ನಿಂಗೂ ಅನ್ನೋ ಒಂದು ಹಾಡಲ್ಲಿ ಮಾತ್ರ 1-2 ಕಡೆ ರಿಯಲ್ ಲೊಕೇಶನ್ನ ಯೂಸ್ ಮಾಡಿದ್ದಾರೆ ಅಷ್ಟೇ. 70s 80s ಬೆಂಗಳೂರನ್ನ ಸೆಟ್ ಹಾಕ್ಕೊಂಡೇ ಶೂಟ್ ಮಾಡಬೇಕು. ಈಗ ಆ ಥರ ವೆಹಿಕಲ್ ಆಗಲಿ, ಬಿಲ್ಡಿಂಗ್ ಆಗಲಿ, ಏರಿಯಾಗಳಾಗಲಿ ಬೆಂಗಳೂರಲ್ಲಿ ಈಗ ಸಿಗಲ್ಲ. ಆದರೆ ಸಿನಿಮಾದಲ್ಲಿ ಅದು ವರ್ಕ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ಡಿಸೈಡ್ ಮಾಡಬೇಕು. ಇಡೀ ಸಿನಿಮಾ ವಿಂಟೇಜ್ ಬೆಂಗಳೂರಲ್ಲೇ ನಡೆಯುತ್ತೆ ಅನ್ನೋದಾದಮೇಲೆ ಧ್ರುವ ಸರ್ಜಾ ಅವ್ರ ಕೈಯಲ್ಲಿ ಗ್ರಾಮೀಣ ಶೈಲಿಯ ಡೈಲಾಗ್ಗಳನ್ನು ಯಾಕೆ ಹೇಳಿಸಿದ್ರು ಅನ್ನೋದು ನನಗೆ ಗೊತ್ತಾಗಲಿಲ್ಲ. ನಿಮಗೆ ಗೊತ್ತಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಕ್ಲೈಮ್ಯಾಕ್ಸ್ನಲ್ಲಿ ಕಾಲಭೈರವನಾಗಿ ಕಿಚ್ಚ ಸುದೀಪ್ ಅವರ ಎಂಟ್ರಿ ಆಗುತ್ತೆ. ಅದಂತೂ ಚಿಂದಿ. ಇನ್ನು ಈ ಸಿನಿಮಾ ಇಲ್ಲಿಗೆ ಎಂಡ್ ಆಗಿಲ್ಲ. ಇದರ ಪಾರ್ಟ್ 2 ಕೂಡ ಇದೆ. ಕೆಲವು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಎಸ್ಟಾಬ್ಲಿಷ್ ಮಾಡಿ ಅವುಗಳಿಗೆ ಕ್ಲಾರಿಫಿಕೇಶನ್ ಕೊಡದೆ ಪಾರ್ಟ್ 2ಗೆ ಬಿಟ್ಟಿದ್ದಾರೆ ಪ್ರೇಮ್ರವರು. ಕೊನೆಯದಾಗಿ ಪಾರ್ಟ್ 2 ಬೇಗ ಬರಲಿ. ಈ ಪಾರ್ಟ್ನಲ್ಲಿ ಮಾಡಿರುವ ಕೆಲವು ತಪ್ಪುಗಳನ್ನು ತಿದ್ದುಕೊಳ್ಳಿ. KD ಸಿನಿಮಾಗೆ ಒಳ್ಳೆಯದಾಗಲಿ ಅಂತ ಬಯಸ್ತೀನಿ. ನೀವು ಕೂಡ KD ಸಿನಿಮಾವನ್ನು ನೋಡಿಲ್ಲ ಅಂದರೆ ಹೋಗಿ ಥಿಯೇಟರ್ನಲ್ಲಿ ನೋಡಿ. ಆಲ್ರೆಡಿ ನೋಡಿರೋರು ಸಿನಿಮಾ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ರಾಶಿ ಹೆಣದ ಮೇಲೆ ಮೀಸೆ ತಿರುಗಿದವನು